ಸದ್ಯಕ್ಕೆ ನಮ್ಮ ಲಾಲ್ಬಾಗು ಕಬ್ಬನ್ ಪಾರ್ಕ್ ಬಹಳ ಹೆಸರಿರೋದು. ವಿ ವಿಲ್ ನಾಟ್ ಅಲೋ ಎನಿ ಅದರ್ ಇಂಟರ್ನಲ್ ಕೋರ್ಟ್ ಆರ್ಡರ್ಸ್ ಕೂಡ ಇದೆ. ಇಲ್ಲಿ ಫರ್ದರ್ ಏನು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ ಯಾವ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ. ದಟ್ ವಿಲ್ ಬಿ ಫಸ್ಟ್ ಇಂಪಾರ್ಟೆಂಟ್. ಹಿಂದೆ ಆಗೋಗಿದೆ ಕೆಲವು ಮೂವ್ಮೆಂಟ್, ವೆಹಿಕಲ್ ಮೂವ್ಮೆಂಟ್ಗೋಸ್ಕರ. ಇದನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಮಾಡ್ತೀನಿ. ಈಗ ಒಳಗಡೆ ಬರಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ಗೇಟ್ಗಳಲ್ಲೂ ಕೂಡ ಮುಂದಕ್ಕೆ ಕ್ಯಾಮ್ರಾನ ಇದೆಯಾ? ಕ್ಯಾಮ್ರಾ ವಿ ವಿಲ್ ಅಲೋ ಕ್ಯಾಮ್ರಾ ಫಸ್ಟ್. ಯಾರು ಒಳಗಡೆ ಬಂದ್ರು, ಯಾರು ಎಷ್ಟೊತ್ತು ಒಳಗಡೆ ಬಂದ್ರು, ಯಾರು ಹೊರಗಡೆ ಹೋಗ್ತಾ ಇದ್ದಾರೆ. ಸೇಫ್ಟಿ ಮೆಜರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೋಡ್ರಿ, ಕ್ಯಾಮ್ರಾ ಹೈಟೆಕ್ ಕ್ಯಾಮ್ರಾ ಕೊಟ್ಬಿಟ್ಟು ಅದನ್ನ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆಫೀಸ್ ಒಳಗಡೆ ಅದನ್ನ ಲಿಂಕ್ ಮಾಡಬೇಕು. ದಿಸ್ ಶುಡ್ ಬಿ, ಯು ಟೇಕ್ ಇಟ್ ಒನ್ ಫ್ರಮ್ ಮೀ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಂಬರ್ 2, ಇಲ್ಲಿ ಅಪ್ಗ್ರೇಡ್ ಮಾಡಲಿಕ್ಕೆ ಫಂಡ್ಸ್ ಹೇಳ್ತಾ ಇದ್ದೀರಿ. ಈ ಫಂಡ್ಸ್ ಕೆಲವು ಇಲ್ಲೊಂದು ಬಜೆಟ್ ಕೂಡ ಕೊಟ್ಟಿದ್ದೀರಿ. ನಾನು ಇದನ್ನ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಾನು ಕರೆದು ಮಾತಾಡ್ತೀನಿ. ಅವ್ರ ಕೈಲಿ ಏನ್ ಮಾಡಕ್ಕಾಗ್ತದೋ ಮಾಡಿಸ್ತೀನಿ. ಇಲ್ಲ ಮಿಕ್ಕಿದ್ದು ಕಾರ್ಪೊರೇಷನ್ ಇಂದ ನಾವೇ ಒಂದಷ್ಟು ದುಡ್ಡು ಕೊಡಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡ್ತೀನಿ. ಐ ವಿಲ್ ಇನ್ಫಾರ್ಮ್ ಲೇಟರ್. ಬಿಕಾಸ್ ಈಗ ನಾನು ಇವ್ರು ಕೊಟ್ಟಿರೋ ಬಜೆಟ್ ನೋಡಿದ್ರೆ ಯಾರ್ಯಾರ್ದು ಏನೇನು ಅಂತ ಅಂದ್ಬಿಟ್ಟು ರೆಸ್ಪಾನ್ಸಿಬಿಲಿಟಿ, ಕೆಲವು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕಾಗ್ತದೆ. ಐ ವಿಲ್ ಕಾಲ್ ಬಾಲಭವನ್ ಪೀಪಲ್ ಆಲ್ಸೋ. ಐ ಆಮ್ ವೆರಿ ಹ್ಯಾಪಿ. ಅಲ್ಲಿ ಹೋದಾಗ ನಾನು ನೋಡಿದೆ ಈ ಸೀರೆ ನಾಗರಿಕರು ಸಂಡೇ ಮ್ಯೂಸಿಕ್ ಆಗ್ತಾ ಇತ್ತು. ನನಗೂ ನೋಡಿ ಕೂತ್ಕೊಳ್ಳೋಣ ಅಂತ ಬಹಳ ಆನಂದ ಆಗ್ತಾ ಇತ್ತು, ಕಿವಿಗೆ ಇಂಪಾಗ್ತಿತ್ತು. ಅದನ್ನ ನಮ್ಮ ಸರ್ಕಾರನೇ ಹೊಸದಾಗೆ ಶುರು ಮಾಡಿದೆ. ಸೊ ಅವ್ರನ್ನೂ ಕರಿತೀನಿ, ನಾನು ಬಾಲಭವನ್ ಅವ್ರನ್ನೂ ಕರಿತೀನಿ, ಬೇರೆ ಇಲ್ಲಿ ಏನೇನೋ ಅಕ್ವೇರಿಯಂ ಎಲ್ಲ ಕರಿತೀನಿ. ಆದಷ್ಟು ಕಮರ್ಷಿಯಲ್ ಆಕ್ಟಿವಿಟೀಸ್ ಎಲ್ಲ ಕೂಡ ನಾನು ಏರ್ಪಾಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಈ ಪಾರ್ಕ್ ಮೇಂಟೈನ್ ಮಾಡಕ್ಕೆ ನಮ್ಮ ಬಿಡಿಎ, ನಮ್ಮ ಚೇರ್ಮನ್ರು, ಅವ್ರ ಕಕ್ಕೇಟನು ಬಾರ್ಡರ್ ಬರ್ತದೆ, ರಿಜ್ವಾನು ಬರ್ತದೆ. ಇದು ಬೆಂಗಳೂರು ನಾಗರಿಕರ ಎಲ್ಲ ನಾಗರಿಕರು. ಮತ್ತು ನೀವು ಹೇಳಬೇಕು ಅಂದ್ರೆ ನಾನು ಹೊಸದಲ್ಲಿ ಮದುವೆ ಆದಾಗ ನನ್ನ ಹೆಂಡತಿಗೆ ಕಾರ್ ಪಾರ್ಕ್ ಇದೆ, ನಾನು ಕಬ್ಬನ್ ಪಾರ್ಕ್ ತೋರ್ಸ ಕರ್ಕೊಂಡ್ ಬಂದಿದ್ದೆ. ಹಿಂಗಿದೆ ಅಂತ ಅನ್ಬಿಟ್ಟು, ಬಾಯಲ್ಲಿ ನೋಡು ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದಿದ್ದೆ. ನಾನು ಇಲ್ಲೇ CPR ರೆಸ್ಟೋರೆಂಟ್ ಅಂತಿತ್ತು, ಇಲ್ಲಿ ಒಳಗಡೆ ಈಗ ನಿಲ್ಸ್ಬಿಟ್ಟವ್ರ ಅದನ್ನ. ಫಿಶ್ ಅಲ್ಲಪ್ಪ, ಪಕ್ಕದಲ್ಲಿ ಇತ್ತಲ್ಲ ಅದು. ಕಬ್ಬನ್ ಪಾರ್ಕ್ ರೆಸ್ಟೋರೆಂಟ್. ನಾ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಇಲ್ಲೇ ಬಂದು ಕೂತ್ಕೊಂಡು ಅಲ್ಟೆ ಹೊಡಿತಾ ಇದೆ. ಇಂದಿರಾ ಪ್ರಿಯದರ್ಶಿನಿ ಆಗಿದ್ಯಾ? ಓಕೆ, ಅದು ನನ್ನ ಅಡ್ಡ. ಅದು ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ. ಸೊ ಅಲ್ಲಿ ಇದೆ. ಸೊ ಅದಕ್ಕೆಲ್ಲ ಮಾಡಬೇಕು. ಸೊ BDA ಕಮಿಷನರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾರು ಎಷ್ಟು ಕೊಡ್ತಾರೋ ಬಿಡ್ತಾರೋ, BDA ಕಮಿಷನರ್ ವಿಲ್ ಗಿವ್, BDA ಚೇರ್ಮನ್ ವಿಲ್ ಗಿವ್ 5 crores ಫಾರ್ ದಿ ಮೇಂಟೆನೆನ್ಸ್ ಆಫ್ ದಿಸ್ ಎನಿ ಫರ್ದರ್ ಡೆವಲಪ್ಮೆಂಟ್ ಫ್ರಮ್ ದಿ BDA ಫಂಡ್ಸ್. ಮಿಕ್ಕಿದ್ದ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾನು ಅದನ್ನ ಮಾತಾಡ್ತೀನಿ. ಅಲ್ಲಿಗೂ ಕೂಡ ನಾನು 10 ಕೋಟಿ ಅನೌನ್ಸ್ಮೆಂಟ್ ಮಾಡಿ ಬಂದಿದ್ದೀನಿ. ಎಲ್ಲಿಗೆ? ಲಾಲ್ಬಾಗ್ಗೆ. ಸೊ ಇದಕ್ಕೆ 5 ಕೋಟಿ ಹೇಳಿದ್ದೀನಿ. ನೆಕ್ಸ್ಟ್ ಕೂತ್ಕೊಂಡು ಏನೇನು ವಿಚಾರ ಇದೆ ಮಾಡ್ತೀನಿ. ಬಟ್ ಇರೋದ್ರಲ್ಲಿ ನಾನು ಕಣ್ಣಲ್ಲಿ ನೋಡಿದಾಗ ಐ ಥಿಂಕ್ ದಿಸ್ ಇಸ್ ವೆಲ್ ಮೇಂಟೈನ್ಡ್, ವೆಲ್ ಪ್ರೊಟೆಕ್ಟೆಡ್ ಎಲ್ಲ ಇದೆ. ನಮ್ಮ ಚೀಫ್ ಜಸ್ಟಿಸ್ ಅವರು ಮತ್ತು ಕೋರ್ಟ್ ಅವರು ನಿನ್ನೆ ಕೂಡ, ನಾನು ಯಾವುದೋ ಒಂದು ಕೋರ್ಟ್ ಫಂಕ್ಷನ್ಗೆ ಹೋಗಿದ್ದೆ, ಅವರೆಲ್ಲ ಈ ಹೈಕೋರ್ಟ್ನ ಶಿಫ್ಟ್ ಮಾಡಿಸ್ಬೇಕು, ಬೇರೆ ಜಾಗಕ್ಕೆ ಒಂದು 20 ಎಕರೆ 15 ಎಕರೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಗೌರ್ಮೆಂಟ್ ನಾವೆಲ್ಲ ಅದನ್ನು ಆಲೋಚನೆ ಮಾಡ್ತಾ ಇದೀವಿ. ಅವ್ರಿಗೆ ಶಾರ್ಟೇಜ್ ಆಫ್ ಲ್ಯಾಂಡ್, ಇದು ಜಾಗ ಸಹ ಚಿಕ್ಕದಿದೆ, ಹಿಸ್ಟಾರಿಕ್ ಬಿಲ್ಡಿಂಗ್. ನಾವು ಬಿಲ್ಡಿಂಗ್ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಪ್ರೊಟೆಕ್ಟ್ ಇಟ್ ಆಸ್ ಎ ಮಾನ್ಯುಮೆಂಟ್. ಕೋರ್ಟ್ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಅಕ್ಕಪಕ್ಕದಲ್ಲಿ ಎಲ್ಲಿ ಮಾಡಬಹುದು ಅನ್ನೋದು ಕೂಡ ವಿ ಆರ್ ವರ್ಕಿಂಗ್ ಔಟ್. ಐ ವಿಲ್ ಸಿ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಆನ್ ದಿಸ್ ಇಶ್ಯೂ. We will try to sort out that problem. This is also a very big problem.